ಧಿಕ್ಕಾರ 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 ಬೋಲೋ ಭಾರತ್ ಮಾತಾ ಕಿ. ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ಈಗ ಮಾನ್ಸೂನ್ ಮುಂಗಾರು ಮಳೆಗಳೆಲ್ಲ ಸ್ಟಾರ್ಟ್ ಆಗಿದೆ. ಈಗ ನಮ್ಮ ಪಕ್ಷದ ಕಡೆಯಿಂದ ಆಂದೋಲನ ಮಾಡ್ತಾ ಇದ್ದೀವಿ. ನಮ್ಗೇನವರು ಫ್ರೀ ಆಗಿ ಶಾಸಕ ಅನುದಾನದಲ್ಲಿ ನಾವು ಕೊಡಿ ಅಂತ ಹೇಳಿಲ್ಲ. ನಾವೀಗ ಶಾಸಕರಾದ್ಮೇಲೆ ಇಡೀ ತಾಲೂಕಿಗೆ ಅವರು ಅಭಿವೃದ್ಧಿ ಕಾಣಲೇ ಇಲ್ಲ. ಗುಂಡಿ ಗುಂಡಿ ನೋಡ್ರಿ ಅಲ್ಲಿ. ಗುಂಡು ಮುಕ್ಕ ಏನಿವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಎಲ್ಲ ಪಂಚಾಯಿತಿಗಳಲ್ಲೂ ಸಹ ಅಭಿವೃದ್ಧಿ ಅಧಿಕಾರ ಅಂತೇಳಿ 13 ವರ್ಷಗಳ ಶಾಸಕರಾಗಿ ಸುದೀರ್ಘವಾಗಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಈ ಭಾಗದಲ್ಲಿ ನೋಡಿದ್ರೆ ಅಭಿವೃದ್ಧಿ ಆಗಿದೆ ಅಂತಾರೆ, ಒಂದೇ ಒಂದು ರಸ್ತೆ ಕೂಡ ಸರಿ ಇಲ್ಲ. ಈಗ ನಾವು ಒಂದು ಸ್ಲೋಗನ್ನ ಮಾಡಿಕೊಂಡು ಗುಂಡಿಯಲ್ಲಿ ರಸ್ತೆ ಹುಡುಕುವಂಥ ಕೆಲಸ ನಾವು ಮಾಡ್ತಾ ಇದ್ವಿ. ಅದಾದ್ಮೇಲೆ ಮತ್ತೆ ನಾನು ಮಾತಾಡ್ತಾ ಇದ್ವಿ, ಅದಕ್ಕೆ ಚಾಲನೆ ಕೊಟ್ಟು ಹೋಗ್ತಾ ಇದ್ದೀವಿ. ಈಗ ಅಲ್ಲ ಸರ್, ಬಿಜೆಪಿ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಇದು ಎಫ್ಐಆರ್ ಹಾಕಿದ್ರು, ಕುಗ್ಸಿದ್ದಾರೆ ಅನ್ಕೊಂಡ್ವಿ. ಮತ್ತೆ ಪ್ರತಿಭಟನೆ ಯಾರು ಅಷ್ಟೇ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಂದನ್ನ ಎಫ್ಐಆರ್ ಮುಖಾಂತರ ಕುಗ್ಸೋದನ್ನುವಂಥದ್ದು ಅವರು ಕನಸು. ಯಾವುದೇ ಕಾರಣಕ್ಕೂ ಕುಗ್ಸೋದಕ್ಕಾಗಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಶಕ್ತಿಯುತವಾಗಿದ್ದಾರೆ. ಇಂಥದ್ದು 1000 ಎಫ್ಐಆರ್ಗಳಾದ್ರೂ ಎದುರಿಸುವಂಥ ಶಕ್ತಿ ಸಾಮರ್ಥ್ಯ ಬಿಜೆಪಿ ಕಾರ್ಯಕರ್ತರಲ್ಲಿ. ಇಡೀ ದಿನ ರಸ್ತೆಗಳನ್ನ ಹುಡುಕ್ತೀರಾ ಇವತ್ತು? 100% ಇನ್ನು 2 ವರ್ಷಗಳ ಕಾಲ ರಸ್ತೆಗಳನ್ನ ಸರಿಪಡಿಸದೆ ಅಂತೂ ಶಾಸಕರನ್ನು ಬಿಡಲ್ಲ. ಅಲ್ಲ, ಇವತ್ತು ಇಡೀ ಗುಂಡಿಗಳನ್ನ ಹುಡುಕ್ತೀರಾ ರಸ್ತೆಗಳ? ಸರಿ ಸುಮಾರು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ GPRS ಮುಖಾಂತರ 1 ಲಕ್ಷ ಗುಂಡಿಗಳನ್ನು ಹುಡುಕಿದ್ದೀವಿ. ಪ್ರತಿ ಸಾರಿ ಪ್ರತಿ ದಿನ ಇಲ್ಲ ಪ್ರತಿ ವಾರಕ್ಕೊಮ್ಮೆ ಪ್ರತಿಭಟನೆ ನಡೆಸ್ತೀವಿ. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲ ತುಂಬಾ ಹಾಳಾಗಿದೆ ರಸ್ತೆಗಳು? ಎಲ್ಲ ನಮ್ಮ ಹತ್ರ GPS ಮುಖಾಂತರ ಎಲ್ಲೆಲ್ಲಿ ಗುಂಡಿ ಬಿದ್ದಿದೆ, ಯಾವ ರಸ್ತೆ ಹಾಳಾಗಿದೆ. ನಾವು ಹೇಳ್ತಾ ಇದೀವಲ್ಲ, ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆನೇ ಇಲ್ಲ, ಬರೀ ಗುಂಡಿನೇ. ಗುಂಡಿಯಲ್ಲಿ ರಸ್ತೆ ಹುಡುಕುವಂತ ಕೆಲಸ ಇವತ್ತಿನ ದಿನ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿದ್ರು, ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ರು, ಮಳೆ ಬಿದ್ದಿದೆ, ಈ ಒಂದು ಸಂದರ್ಭದಲ್ಲಿ ರಸ್ತೆ ಹಾಳಾಗಿರುವಂತದ್ದು ಅಂತ ಹೇಳ್ತಾರೆ. ಒಂದೇ ಸರಿ ಅಲ್ಲ ಸರ್, ಪ್ರತಿ ವರ್ಷನೂ ಪ್ರತಿ 5 ವರ್ಷಕ್ಕೊಮ್ಮೆನೂ ಸರ್ಕಾರದ ಹಣ, ಟ್ಯಾಕ್ಸ್ ಕಟ್ಟಿರೋ ಹಣ ಶಾಸಕರ ಮುಖಾಂತರ ಫಂಡ್ ಬರ್ತಾನೆ ಇದೆ, ಮಾಡ್ತಾನೆ ಇದ್ದಾರೆ. ಕಳಪೆ ಕಾಮಗಾರಿನ ಆಗ್ತಾ ಇದೆ, ಕಮಿಷನ್ ಬರ್ತಾನೆ ಇದೆ. ಹಾಗಾಗಿ ರಸ್ತೆಗಳು ಯಾವುದು ಸರಿಯಾಗಿ ಕ್ವಾಲಿಟಿ ಆಗಿಲ್ಲ ಅನ್ನೋದೇ ಪ್ರತಿಭಟನೆ.